ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮೊಯಿನ್. ಇವತ್ತು ನಾವು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಗೆ ಎಕ್ಸಾಮ್ ಬರಲಿಕ್ಕಿದೆ. ಎಕ್ಸಾಮಿದು ಪ್ರಿಪ್ರೇಷನ್ಸ್ ಹೇಗಿದೆ, ಇನ್ನು ಸ್ವಲ್ಪ ದಿನ ನೀವು ಯಾವ ರೀತಿಯಲ್ಲಿ ಸ್ಟಡಿ ಮಾಡಬೇಕು ಅನ್ನೋದು ಈ ವಿಡಿಯೋಲಿ ಹೇಳ್ಕೊಡ್ತೀನಿ. CBSE ಮಕ್ಕಳಾಗಿರಲಿ ಅಥವಾ ಸ್ಟೇಟ್ ಮಕ್ಕಳಾಗಿರಲಿ 10th ಸ್ಟ್ಯಾಂಡರ್ಡ್ ಏನೇನು ಎಕ್ಸಾಮು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂದ್ರೂ ನಿಮಗೆ ಒಂದು 90 ಡೇಸ್ ಇರ್ಬೋದು ಅಂತ ಅನ್ಕೋತೀನಿ. ಬಟ್ ನೀವು ನೋಡಿರ್ಬೋದು 80 ಡೇಸ್ ಆಗಿರಲಿ 90 ಡೇಸ್ ಆಗಿರಲಿ, ಈ ಟೈಮ್ ಗ್ಯಾಪಲ್ಲಿ ನೀವು ಯಾವ ರೀತಿಯಲ್ಲಿ ಪ್ರಿಪೇರ್ ಆಗಬೇಕು ಎಕ್ಸಾಮ್ಗೆ, ಮತ್ತು ಎಕ್ಸಾಮಲ್ಲಿ ಯಾವ ರೀತಿಯಲ್ಲಿ ನೀವು ಓದಬೇಕು ಅನ್ನೋದು ಕೂಡ ನಾನು ಈ ವಿಡಿಯೋಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಸ್ವಲ್ಪ ಪಾಯಿಂಟ್ಸ್ ಇದೆ, ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಈ ಎಕ್ಸಾಮ್ ಇನ್ನೇನು ಹತ್ರ ಬರ್ತಿದಂಗೆ ನೀವು ಯಾವ ರೀತಿಯಲ್ಲಿ ಡಿಸಪಿಯರ್ ಆಗಬೇಕು, ಡಿಸಪಿಯರ್ ಇನ್ ದ ಸೆನ್ಸ್ ನೀವು ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು. ನಿಮ್ಮ ಔಟ್ಪುಟ್ ಏನಾಗಿರಬೇಕು ಅಂದರೆ, ನಿಮ್ಮ ಸ್ಟ್ರಾಟಜಿ ಏನಿರಬೇಕು ಅಂದರೆ, ನಿಮ್ಮ ಕಮ್ ಬ್ಯಾಕ್ ಯಾವ ಥರ ಇರಬೇಕು ಅಂದರೆ, ನೆಕ್ಸ್ಟ್ ನೀವು ಇನ್ನೇನು ಎಕ್ಸಾಮ್ ಹಾಲ್ಗೆ ಹೋಗ್ತಿದ್ದಾಗೆ ನಿಮ್ಮ ಎಕ್ಸಾಮ್ ನೀವು ಏನು ಹೋಗ್ತಿದ್ದೀರಾ ಅಂದಿದ ತಕ್ಷಣ ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಪೇಪರ್ ಬರೆದು ಆಚೆ ಬಂದಿದ ತಕ್ಷಣನೇ ನಿಮಗೆ ಗೊತ್ತಿರಬೇಕು ನಿಮ್ಮ ರಿಸಲ್ಟ್ ಏನಿರುತ್ತೆ ಅಂತ. ನೀವು 95% ಜಾಸ್ತಿ ನಿಮ್ಮ ರಿಸಲ್ಟ್ ಬರ್ತಿದೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು. ಅದು ಬರಬೇಕು ಅಂದರೆ ನೀವು ಇವತ್ತಿನ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ, ಮತ್ತು ಅದೇ ರೀತಿಯಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನು ಶೇರ್ ಮಾಡಿ. ಬಿಕಾಸ್ ಅವರು ಕೂಡ 95% ಸ್ಕೋರ್ ಮಾಡಲಿ. ಇನ್ನೂವರೆಗೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನಿಮಗೆ ಈ ವಿಡಿಯೋಲಿ ಸಿಗ್ತಿರೋಂಥದ್ದು ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನನ್ನ ಎಲ್ಲ ಲಾಸ್ಟ್ ವೀಡಿಯೋಸಲ್ಲಿ ನೋಡಿರುವಂಥದ್ದು ಮಕ್ಕಳು ಕೂಡ ನನ್ನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನೀವು ಕೂಡ ಇದನ್ನು ಫಾಲೋ ಮಾಡಿ ಇದ್ರದ್ದು ಸಜೆಷನ್ಸ್ ಮತ್ತು ಇದ್ರ ಫೀಡ್ಬ್ಯಾಕ್ಸು ಕಮೆಂಟಲ್ಲಿ ಕೂಡ ತಿಳಿಸ್ಬೇಕು. ಸೊ ಕಮಿಂಗ್ ಡೈರೆಕ್ಟ್ಲಿ ಟು ದ ಪಾಯಿಂಟ್, ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಎಕ್ಸಾಮ್ ಪ್ರಾರಂಭ ಆಗುತ್ತೆ. ದಟ್ ಈಸ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂದರೂ 3 ಮಂತ್ಸ್ ಆದಮೇಲೆ ನಿಮಗೆ ಎಕ್ಸಾಮ್ ಇದೆ. ಸ್ಪೆಷಲಿ CBSE ಮಕ್ಕಳು ಆಗಿರಲಿ ಅಥವಾ ಸ್ಟೇಟ್ ಮಕ್ಕಳಾಗಿರಲಿ, ಇಬ್ರಿಗೂ ಕೂಡ ಮ್ಯಾಕ್ಸಿಮಮ್ ಅಂದರೂ 3 ಮಂತ್ಸ್ ಇದೆ. ಸ್ಟೇಟ್ ಮಕ್ಕಳಿಗೆ 1 ಮಂತ್ ಎಕ್ಸ್ಟ್ರಾ 4 ಮಂತ್ಸ್ ಅಂದ್ರೂ ಕೂಡ ಅವರು ಕೂಡ ಒಂದು ಬೋನಸ್ ಮಂತ್ ಅಂತ ಇಟ್ಕೊಂಡು ಅವರು ಕೂಡ ಟಾರ್ಗೆಟ್ 3 ಮಂತ್ಸ್ 90 ಡೇಸ್ದು ಚಾಲೆಂಜ್ ತಗೊಂಡು ಆಲ್ಮೋಸ್ಟ್ 90 ಡೇಸಲ್ಲೂ ಕೂಡ ಒಂದು 10 ಡೇಸ್ ನಾವು ತೆಗೆದ್ರೆ ಅದು ಇದು ಅಂತ ರಜೆಗಳು ನಿಮಗೆ ಹುಷಾರಿಲ್ಲದೆ ಇದ್ದಾಗ ನಿಮ್ಮ ಹತ್ರ ಮಿನಿಮಮ್ ಕೌಂಟೇಬಲ್ ಡೇಸ್ ಎಷ್ಟಿದೆ ಅಂದರೆ 80 ಡೇಸ್ ಇದೆ. ಸೊ ಈ 80 ಡೇಸಲ್ಲಿ ನಮ್ಮ ಪ್ರಿಪ್ರೇಷನ್ಸ್ ಯಾವ ಥರ ಇರಬೇಕು ಅಂತ ನೋಡಿ. ಮಂತ್ ವೈಸ್ ನೋಡುವಾಗ ನಮ್ಮ ಹತ್ರ ಇರುವಂಥದ್ದು ನವಂಬರ್, ಡಿಸೆಂಬರ್, ಜನವರಿ. ನವಂಬರ್ ಆಲ್ರೆಡಿ ಮಂತ್ ಸ್ಟಾರ್ಟ್ ಆಗೋಗಿದೆ, ಇನ್ನೇನು ನಾವು ಮಧ್ಯದಲ್ಲಿ ಇದ್ದೀವಿ. ನೆಕ್ಸ್ಟ್ ಇರುವಂಥದ್ದು ಡಿಸೆಂಬರ್, ಜಾನ್ವರಿ. ಫೆಬ್ರವರಿಯಲ್ಲಿ CBSE ಮಕ್ಕಳಿಗೆ ಎಕ್ಸಾಮು, ಮಾರ್ಚ್ ಮಂತಲ್ಲಿ ಸ್ಟೇಟ್ ಮಕ್ಕಳಿಗೆ ಎಕ್ಸಾಮ್. ಸೊ ಈಗ ನವಂಬರ್ ಮಂತಲ್ಲಿ ನೀವೇನು ಮಾಡಬೇಕು, ಫಸ್ಟ್ ನೀವು ಮಾಡಬೇಕಾಗಿರೋಂಥದ್ದು ಕೆಲಸ, ಮಾಸ್ಟರ್ ಯುವರ್ NCERT ಬುಕ್ಸ್. ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಪರ್ಫೆಕ್ಟ್ ಆಗಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋಂಥದ್ದು ಕಂಟೆಂಟಲ್ಲಿ ನೀವು ಪರ್ಫೆಕ್ಟ್ ಆಗಬೇಕು. ಟೆಕ್ಸ್ಟ್ ಬುಕ್ ರೀಡಿಂಗನ್ನು ಸ್ಟಾರ್ಟ್ ಮಾಡಬೇಕು ಇವತ್ತಿಂದನೇ. ಟೆಕ್ಸ್ಟ್ ಬುಕ್ ರೀಡಿಂಗ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೋಡಿ, ನೀವು ಲಾಸ್ಟಲ್ಲಿ ಟೆಕ್ಸ್ಟ್ ಬುಕ್ ರೀಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಮಕ್ಕಳು ಯಾವ ಥರ ಓದ್ತಾರೆ ಅಂದರೆ, ಇನ್ನೇನು ನಾಳೆ ಒಂದು 10-15 ಡೇಸಲ್ಲಿ ಎಕ್ಸಾಮ್ ಇದೆ ಅಂದಿದ ತಕ್ಷಣನೇ ಟೆಕ್ಸ್ಟ್ ಬುಕ್ ರೀಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ನೋ, ದಟ್ ಈಸ್ ನಾಟ್ ದ ಕರೆಕ್ಟ್ ವೇ. ಟೆಕ್ಸ್ಟ್ ಬುಕ್ ರೀಡಿಂಗ್ ಇವತ್ತಿಂದಾನೇ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಈ ಮಂತಲ್ಲೇ ಮುಗಿಸ್ಬೇಕು ನನ್ನ ಸಜೆಷನಲ್ಲಿ. ಬಿಕಾಸ್ ನೀವು ಟೆಕ್ಸ್ಟ್ ಬುಕ್ ರೀಡಿಂಗ್ ಎಷ್ಟು ಬೇಗ ಸ್ಟಾರ್ಟ್ ಮಾಡಿ ಲೆಸನ್ ವೈಸನ್ನು ಓದಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ, ಅದು ಇಂಪಾರ್ಟೆಂಟ್. ನಿಮಗೆ ಇನ್ನೇನು ಎಕ್ಸಾಮ್ 15-20 ಡೇಸ್ ಇದ್ದಾಗ ನೀವು ಟೆಕ್ಸ್ಟ್ ಬುಕ್ ರೀಡಿಂಗ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಸೊ ನೀವೇನು ಮಾಡಿ, ಈಗ ಇಮ್ಮಿಡಿಯೇಟಾಗಿ ಹೋಗಿ ಲೆಸನ್ ವೈಸ್ ಯಾವ್ದಾವ್ದು ಲೆಸನ್ಸ್ ಇದೆ ಎಲ್ಲ ಲೆಸನ್ಸ್ದು ಟೆಕ್ಸ್ಟ್ ಬುಕ್ ರೀಡಿಂಗ್ ಮಾಡಿ. ನೋಡಿ, ಟೆಕ್ಸ್ಟ್ ಬುಕ್ ರೀಡಿಂಗ್ ಮಾಡೋದು ಒಂದು ರೀತಿ ಇದೆ, ಮತ್ತು ಅದಕ್ಕೆ ಆದಂತಹ ಒಂದು ಮೆಥಡ್ ಮತ್ತು ಪ್ಯಾಟ್ರನ್ ಇದೆ. ನೀವು ಸುಮ್ಮನೆ ಟೆಕ್ಸ್ಟ್ ಬುಕ್ ಓದ್ಕೊಂಡು ಹೋಗಿ ನಿಮಗೂ ಇಂಗ್ಲೀಷ್ ಬರುತ್ತೆ ನನಗೂ ಕನ್ನಡ ಬರುತ್ತೆ ಅಂತ ಅಂದ್ಕೊಂಡು ನೀವು ಸುಮ್ಮನೆ ಓದ್ಕೊಂಡು ಹೋದರೆ ಪ್ರಯೋಜನ ಇಲ್ಲ. ನೀವು ಓದುವಾಗ ಆ ಸೆಂಟೆನ್ಸಸ್ಸು, ಆ ಪ್ಯಾರಾಗ್ರಾಫ್ ನಿಮ್ಗೆ ಅರ್ಥ ಆಗ್ತಿದೆಯಾ, ಅದು ವೆರಿ ಇಂಪಾರ್ಟೆಂಟ್. ನೀವು ಓದುವಾಗ ನಿಮ್ಗೆ ಅರ್ಥ ಆಗಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ, ಆ ಟಾಪಿಕನ್ನು, ಆ ಪ್ಯಾರಾಗ್ರಾಫನ್ನು ನಿಮ್ಮ ಟೀಚರ್ ಹತ್ರ ಹೋಗಿ ಅವ್ರ ಹತ್ರ ಮತ್ತೊಂದು ಸತಿ ಅದನ್ನು ಏನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಿಸ್ಕೋಬೇಕು. ಅದೇ ಕರೆಕ್ಟ್ ವೇ ಟು ರೀಡ್ ದ ಟೆಕ್ಸ್ಟ್ ಬುಕ್. ಆ್ಯಂಡ್ ನೀವು ಟೆಕ್ಸ್ಟ್ ಬುಕ್ ರೀಡಿಂಗ್ ಮಾಡುವಾಗ ನಿಮ್ಗೆ ಯಾವ್ದು ಡೌಟ್ಸ್ ಇರುತ್ತೆ ಅದನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಹೌದು, ನಾನು ಇಷ್ಟೆಲ್ಲ ಓದಿದ್ದೀನಿ ಅಂತ. ಮತ್ತು ಅರ್ಜೆಂಟ್ ಓದಿ ಅದನ್ನು ಮುಗಿಸ್ಬಾರ್ದು, ಮತ್ತು ಇನ್ನೂ ಏನು ಟೈಮ್ ಇದೆ ಅಂತ ಆರಾಮಾಗೂ ಕೂಡ ಡಿಲೇನೂ ಕೂಡ ಮಾಡಬಾರ್ದು. ಸೊ ಈ ನವಂಬರ್ ಮಂತಲ್ಲಿ ನೀವೇನು ಮಾಡಬೇಕು, ಮ್ಯಾಕ್ಸಿಮಮ್ ಎಲ್ಲ ನಿಮ್ಮ ಏನು ಸಿಕ್ಸ್ ಸಬ್ಜೆಕ್ಟ್ಸ್ ಇದೆ ಅಥವಾ 5 ಸಬ್ಜೆಕ್ಟ್ಸ್ ಇದೆ, ಆ ಎಲ್ಲ ಸಬ್ಜೆಕ್ಟ್ಸ್ದು ಟೆಕ್ಸ್ಟ್ ಬುಕ್ ರೀಡಿಂಗ್ ಡೈಲಿ ಟೈಮ್ ಟೇಬಲ್ ಮಾಡ್ಕೋಬೇಕು. ಅದ್ರ ಪ್ರಕಾರ ಆ ಲೆಸನ್ನನ್ನು ನೀವು ಮುಗಿಸ್ಬೇಕು. ನೆಕ್ಸ್ಟ್ ಬರುವಂಥದ್ದು ಸಾಲ್ವಿಂಗ್ ಆಫ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಸ್ಯಾಂಪಲ್ ಪೇಪರ್ಸ್. CBSE ಮಕ್ಕಳಿದ್ರೆ ಸ್ಯಾಂಪಲ್ ಪೇಪರ್ ಸಾಲ್ವ್ ಮಾಡಬೇಕು. ಸ್ಟೇಟ್ ಮಕ್ಕಳಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿದೆ
ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ನಡೆದಿದೆ. ಅದ್ರ ಜೊತೆಯಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಬೋರ್ಡಿಂದ ಕೂಡ ರಿಲೀಸ್ ಮಾಡಿರ್ತಾರೆ. ಈ ಪೇಪರ್ಸ್ ಅನ್ನು ಸಾಲ್ವ್ ಮಾಡಬೇಕು. ಕಂಟಿನ್ಯೂಯಸ್ ಆಗಿ ನೀವು ಸಾಲ್ವ್ ಮಾಡಬೇಕು. ಹೇಗೆ ಸಾಲ್ವ್ ಮಾಡಬೇಕು ಅಂದ್ರೆ ನೋಡಿ, ಒಂದು ಕ್ವೆಶ್ಚನ್ ಪೇಪರ್ ತಗೋಬೇಕು. 3 ಅವರ್ಸ್ ಯು ಶುಡ್ ಸ್ಪೆಂಡ್ ಟೈಮ್ ಆನ್ ದಟ್ ಒನ್. ಅದನ್ನು ಎಕ್ಸಾಮ್ ರೀತಿಯಲ್ಲಿ ಬರೀಬೇಕು. ನಿಮ್ಗೆ ಅವಾಗ ಗೊತ್ತಾಗುತ್ತೆ ನಿಮ್ಮ ಮಾರ್ಕ್ಸ್ ಎಷ್ಟು, ನೀವು ಯಾವ ಲೆವೆಲಲ್ಲಿ ಇದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಸ್ಟ್ರಾಟಜಿ ಯಾವಾಗ ಯಾವ ಮಂತಲ್ಲಿ ಅಪ್ಲೈ ಮಾಡಬೇಕು ಅಂದ್ರೆ, ಇದನ್ನು ಡಿಸೆಂಬರ್ ಮಂತಲ್ಲಿ ನೀವು ಅಪ್ಲೈ ಮಾಡಬೇಕು. ದಟ್ ಈಸ್ ಸಾಲ್ವಿಂಗ್ ದ ಪೇಪರ್ಸ್ ಅಂಡ್ ಸ್ಯಾಂಪಲ್ ಪೇಪರ್ಸ್. ಅಂಡ್ ಸ್ಯಾಂಪಲ್ ಪೇಪರ್ಸು ನೀವು CBSE ಮಕ್ಕಳು ಆಗಿದ್ರೆ ನೀವು ಡಿಸೆಂಬರಲ್ಲೂ ಕೂಡ ಮಾಡಬೇಕು. ನಿಮ್ಗೆಲ್ಲ ಟೆಕ್ಸ್ಟ್ ಬುಕ್ ರೀಡಿಂಗ್ ಆಗೋಗಿದ್ರೆ ನವಂಬರ್ ಮಂತ್ ಇದ್ದು, ನವಂಬರ್ ಮಂತಲ್ಲೂ ಕೂಡ ನೀವು ಸ್ಯಾಂಪಲ್ ಪೇಪರ್ಸ್, ಬೇರೆ ಬೇರೆ ಸ್ಯಾಂಪಲ್ ಪೇಪರ್, ಐ ಥಿಂಕ್ ಅಟ್ಲೀಸ್ಟ್ ಯು ಶುಡ್ ಸಾಲ್ವ್ 10 to 15 ಸ್ಯಾಂಪಲ್ ಪೇಪರ್ಸ್ ಅಟ್ಲೀಸ್ಟ್ ಮಾಡಿರಬೇಕು ನೀವು. ಅಟ್ಮೋಸ್ಟ್ ಮಾಡ್ತೀರಾ ಅಂದ್ರೆ ಒಂದು 20 ಪೇಪರ್ ಸಾಲ್ವ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಅಂಡ್ ನಿಮ್ಗೆ ಅಲ್ಲಿ ಏನಾಗುತ್ತೆ ಅಂದ್ರೆ, ಸ್ಯಾಂಪಲ್ ಪೇಪರ್ ಸಾಲ್ವ್ ಮಾಡುವಾಗ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಯಾವ ತರ ಐಡಿಯಾ ಅಂದ್ರೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗೆ. ಬಿಕಾಸ್ ನೋಡಿ, CBSE ಅಲ್ಲಿ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಆಗಿದೆ. ಸೈನ್ಸ್ ಸೆಕ್ಷನ್ ಅಲ್ಲಿ ABC ಸೆಕ್ಷನ್ಸ್ ಏನಿದೆ, ಇದರಲ್ಲಿ ಕೆಮಿಸ್ಟ್ರಿ, ಬಯೋ ಮತ್ತೆ ಫಿಸಿಕ್ಸ್ ಸಪರೇಟ್ ಆಗಿ ಕೊಟ್ಟಿರ್ತಾನೆ. ಸೊ ಈ ಪ್ಯಾಟರ್ನ್ ಚೇಂಜ್ ಆದಾಗ 2 ಮಾರ್ಕ್ಸ್ ಕ್ವಶನ್ಸ್ ಯಾವುದು, ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಅಲ್ಲಿ ನೀವು ಬಂದಾಗ 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 1 ಮಾರ್ಕ್ಸ್ ಕೊಟ್ಟಿರ್ತಾನೆ, ಒಂದು ಅಸರ್ಷನ್ ಅಂಡ್ ರೀಸನ್ ಕ್ವಶನ್ ಕೊಟ್ಟಿರ್ತಾನೆ, 3 ಮಾರ್ಕ್ಸ್ ಎಲ್ಲ ಆಯ್ತು. ಆಮೇಲೆ 2 ಮಾರ್ಕ್ಸ್ 2 ಕ್ವಶನ್ಸ್ ಕೊಟ್ಟಿರ್ತಾನೆ, 3 ಮಾರ್ಕ್ಸ್ 3 ಕ್ವಶನ್ಸ್, 4 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿರ್ತಾನೆ ಕೇಸ್ ಸ್ಟಡಿ ಕ್ವಶನ್, ಇನ್ನೊಂದು 5 ಮಾರ್ಕ್ಸ್ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಜೊತೆಯಲ್ಲಿ ಅವನು ಎಲೆಕ್ಟ್ರಿಸಿಟಿ ಲೆಸನ್ ಇಂದ ಕೊಟ್ಟಿರ್ತಾನೆ. ಸೊ ಈ ತರ ಈ ಪ್ಯಾಟರ್ನ್ ನಿಮ್ಗೆ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರಬೇಕು. ನೀವು ಅದನ್ನು ಬೈ ಹಾರ್ಟ್ ಮಾಡೋದಲ್ಲ. ಅದೇ ರೀತಿಯಲ್ಲಿ ಸೋಷಿಯಲ್ ಪೇಪರ್ ನೀವು ತೆಗೆದ್ರು ಕೂಡ ಅಷ್ಟೇನೆ, CBSE ಮಕ್ಕಳಿಗೆ ಹೇಳ್ತಿದ್ದೀನಿ, ಸೋಷಿಯಲ್ ಪೇಪರ್ ಅಲ್ಲೂ ಕೂಡ ಅಷ್ಟೇನೆ, ನೀವು ಯಾವ ರೀತಿಯಲ್ಲಿ ಸೆಕ್ಷನ್ ಎ ಅಲ್ಲಿ ಯಾವ ಪಾರ್ಟ್ ಇದೆ, ಸೆಕ್ಷನ್ ಬಿ ಅಲ್ಲಿ ಯಾವ ಪಾರ್ಟ್ ಕೇಳ್ತಿದ್ದಾನೆ, ಯಾವುದು ಟಾಪಿಕ್ ರಿಲೇಟೆಡ್ ಕೇಳ್ತಿದ್ದಾನೆ, ಎಷ್ಟು ಮಾರ್ಕ್ಸ್ ಕೇಳ್ತಿದ್ದಾನೆ ಅಂತ ನೀವು ಯಾವಾಗ ಒಂದು 10 ರಿಂದ 15 ಸ್ಯಾಂಪಲ್ ಪೇಪರ್ ಸಾಲ್ವ್ ಮಾಡ್ತೀರಾ, ಆ ಪ್ಯಾಟರ್ನ್ ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಇನ್ ದ ಸೇಮ್ ವೇ ಸ್ಟೇಟ್ ಮಕ್ಕಳು ಕೂಡ ಅಷ್ಟೇ. ಸ್ಟೇಟ್ ಮಕ್ಕಳಿಗೂ ಕೂಡ ಈ ಪ್ಯಾಟರ್ನ್ ಯಾವ ರೀತಿಯಲ್ಲಿ ನೆನಪು ಬರುತ್ತೆ ಅಂದ್ರೆ, ಅವರು ಯಾವಾಗ ಕ್ವಶನ್ ಪೇಪರ್ಸ್ ಕಂಟಿನ್ಯೂಸ್ ಆಗಿ ಸಾಲ್ವ್ ಮಾಡ್ತಾ ಇರ್ತಾರೆ, ಯಾವ್ಯಾವ ಮೇನಲ್ಲಿ ಯಾವ್ಯಾವ ಕ್ವಶನ್ ಯಾವ ಟೈಪಲ್ಲಿ ಕೇಳಬಹುದು ಅನ್ನೋದು ಕೂಡ ಅವ್ರಿಗೂ ಕೂಡ ಒಂದು ಐಡಿಯಾ ಬಂದ್ಬಿಡುತ್ತೆ. ಸೊ ಇದು ನಿಮ್ಮ ಡಿಸೆಂಬರ್ ಮಂತಲ್ಲಿ ಮಾಡಬೇಕಾಗಿರೋಂಥದ್ದು ಕೆಲಸ. ನೆಕ್ಸ್ಟ್ ಸ್ಟಡಿ ಟೈಮ್ ಟೇಬಲ್. ನೋಡಿ, ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ, ಈ ಸ್ಟಡಿ ಥರ್ಡ್ ಪಾಯಿಂಟ್ ಏನಂದ್ರೆ, ಸ್ಟಡಿ ಟೈಮ್ ಟೇಬಲ್ ನೀವು ರೆಡಿ ಮಾಡ್ಕೋಬೇಕು. ಸ್ಟಡಿ ಟೈಮ್ ಟೇಬಲ್ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ಸುಮ್ಮನೆ ಟೈಮ್ ಟೇಬಲ್ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋದಲ್ಲ, ಅಥವಾ ನಾನು ರೆಡಿ ಮಾಡ್ಕೊಟ್ಟಿರೋಂಥದ್ದು ಮನೇಲಿ ಇಡೋದಲ್ಲ, ಅದನ್ನು ಫಾಲೋ ಮಾಡೋ ತರ ನೀವು ರೆಡಿ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಸ್ಕೂಲ್ 6 o'clock ವರೆಗೂ ಇದೆ, 7 o'clock ವರೆಗೂ ಇದೆ ಅಂದ್ರೆ, ನಿಮ್ದು ಅಲ್ಲಿ ಬ್ರೇಕು ಕೂಡ ನೀವು ತೆಗಿಬೇಕು. ಫಾರ್ ಎಕ್ಸಾಂಪಲ್, ಹಾಫ್ ಅನ್ ಅವರ್ ನೀವು ಬ್ರೇಕ್ ತಗೋತೀರಾ. ನೆಕ್ಸ್ಟ್ ಎಷ್ಟು ಅವರ್ಸ್ ಮ್ಯಾಕ್ಸಿಮಮ್ ಅಂದ್ರೂ ನೋಡಿ, ಸ್ಕೂಲ್ ಅವರ್ಸ್ ಎಲ್ಲ ಬಿಟ್ಟು ನೀವು ಮನೆಯಲ್ಲಿ 3 to 4 ಅವರ್ಸ್ ಸೆಲ್ಫ್ ಸ್ಟಡಿ ಮಾಡಲೇಬೇಕು. ನೀವು ಸೆಲ್ಫ್ ಸ್ಟಡಿ 3 to 4 ಅವರ್ಸ್ ಮಾಡಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ 95% ನೀವು ಸ್ಕೋರ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಓಕೆ, ಸೊ ಸ್ಟಡಿ ಟೈಮ್ ಟೇಬಲ್ ನಿಮ್ದು ಯಾವ ತರ ಇರಬೇಕು ಅಂದ್ರೆ, ಅದನ್ನು ಫಾಲೋ ಮಾಡೋ ರೀತಿಯಲ್ಲಿ ಇರಬೇಕು. ಸುಮ್ಮನೆ ಹೆಸರಿಗೆ ಮಾತ್ರ ಮಾಡಿಬಿಟ್ಟಿಟ್ರೆ ಸರಿ ಹೋಗಲ್ಲ. ಆಮೇಲೆ ನಾನು ಟೈಮ್ ಟೇಬಲ್ ಸುಮ್ಮನೆ ಮಾಡಿದ್ರು ನಾನು ಫಾಲೋ ಮಾಡಲ್ಲ ಅಂತ ನಿಮ್ಮದೇ ಮೈಂಡ್ ಸೆಟ್ ಇದ್ರೆ ನೀವು ಯಾವುದೇ ಕಾರಣಕ್ಕೆ ಮಾಡಲ್ಲ. ನೋಡಿ, ಮೈಂಡ್ ಸೆಟ್ ವೆರಿ ಇಂಪಾರ್ಟೆಂಟ್. ನಾನು ಟೈಮ್ ಟೇಬಲ್ ರೆಡಿ ಮಾಡ್ತಿದ್ದೀನಿ, ಹೌದು ನಾನು ಇದನ್ನು ಫಾಲೋ ಮಾಡಲೇಬೇಕು, ನಾನು ಇವತ್ತು ಮಾಡೋಕ್ಕಾಗಲಿಲ್ಲ, ನಾಳೆ ಅಂತೂ ಖಂಡಿತ ನಾನು ಮಾಡಲೇಬೇಕು, ನಾನು ಓದ್ತೀನೋ ಇಲ್ವೋ ಬಟ್ ಟೈಮ್ ಟೇಬಲ್ ಅಂತೂ ಫಾಲೋ ಮಾಡಬೇಕು ಅನ್ನೋದು ಒಂದು ನಿಮ್ಮ ಮೈಂಡ್ ಸೆಟ್ ನೀವು ಮಾಡಿಕೊಂಡ್ರೆ ಖಂಡಿತ ನೀವು ಟೈಮ್ ಟೇಬಲ್ ಅನ್ನು ಫಾಲೋ ಮಾಡ್ತೀರಾ. ಅಂಡ್ ಅದ್ರ ಪ್ರಕಾರನೇ ನೀವು ನಡ್ಕೊಂಡು ಹೋದ್ರೆ ನಿಮ್ಮ ಸಿಲೆಬಸ್ ಕೂಡ ಕವರ್ ಆಗುತ್ತೆ, ಕ್ವಶನ್ ಪೇಪರ್ಸ್ ಕೂಡ ನೀವು ಕವರ್ ಮಾಡ್ತೀರಾ, ಮತ್ತೆ ಯಾವ ಟಾಪಿಕ್ ಕೂಡ ಮಿಸ್ ಆಗಲ್ಲ ಇಫ್ ಯು ಫಾಲೋ ದ ಟೈಮ್ ಟೇಬಲ್ ಅಂಡ್ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ರೆ. ಸೊ ನೆಕ್ಸ್ಟ್ ದ ಫೋರ್ತ್ ಪಾಯಿಂಟ್ ಈಸ್, ನೀವು ಏನು ಶಾರ್ಟ್ ನೋಟ್ಸ್ ಅನ್ನು ರೆಡಿ ಮಾಡ್ಕೋಬೇಕು. ಶಾರ್ಟ್ ನೋಟ್ಸ್ ಮತ್ತೆ ಫಾರ್ಮುಲಾಸು ಇದೆಲ್ಲ ನೀವೇನ್ ಮಾಡ್ಬೇಕು ಅಂದ್ರೆ, ಸಿಂಪಲ್ ರಿವಿಷನ್ಗೋಸ್ಕರ ನೀವು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಅಂದ್ರೆ ಕೂತ್ಕೊಂಡು ಬರ್ಕೊಳ್ಳೋದಲ್ಲ. ಫಾರ್ ಎಕ್ಸಾಂಪಲ್, ನಾನು ಸಜೆಸ್ಟ್ ಮಾಡೋದು ಎಲ್ಲ ಮಕ್ಳಿಗೆ ಏನಂದ್ರೆ, ಒಂದು ಬುಕ್ ಅನ್ನು ಇಟ್ಕೋಬೇಕು. ನೀವು ಒಂದು 200 ಪೇಜ್ ಬುಕ್ ಇಟ್ಕೊಳ್ಳಿ. ನೀವು ಆ 200 ಪೇಜ್ ಬುಕ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಏನ್ ಮಾಡಿ ಅಂದ್ರೆ, ನಿಮ್ಮ ಚಾಲೆಂಜಸ್ ಏನು ಅಂತ ಎಲ್ಲ ನೋಟ್ ಡೌನ್ ಮಾಡಿ. ಫಾರ್ ಎಕ್ಸಾಂಪಲ್, ನನಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ರಿಯಲ್ ನಂಬರ್ಸ್ ಅಲ್ಲಿ ಇದೆಲ್ಲ ಬರಲ್ಲ, ರೂಟ್ ಟು ಇರಾಷನಲ್ ಪ್ರೂವ್ ಮಾಡಕ್ ಬರಲ್ಲ, ನಾನು ಬರ್ಕೋಬೇಕು ಪಾಯಿಂಟ್ ನಂಬರ್ 1, ರೂಟ್ ಟು ಇರಾಷನಲ್ ನನಗೆ ಬರಲ್ಲ. ನೆಕ್ಸ್ಟ್ ನಾನು ಏನ್ ಮಾಡಬೇಕು, ಸೈನ್ಸ್ ಲೆಸನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಲೆಸನ್ ಅಲ್ಲಿ ನನಗೆ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಅಲ್ಲಿ ನ್ಯೂಮರಿಕಲ್ಸ್ ಬರಲ್ಲ, ನಾನು ಏನ್ ಮಾಡಬೇಕು, ಒಂದು ಬುಕ್ ತಗೋಬೇಕು, ಇದರಲ್ಲಿ ನಾನು ನೋಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನನಗೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಓಕೆ ನನಗೆ ಇದು ಬರಲ್ಲ, ನೆಕ್ಸ್ಟ್ ಇದು ಬರಲ್ಲ. ನಂದು ಎಲ್ಲ ಚಾಲೆಂಜಸ್ ನನಗೆ ಇಡೀ ಸ್ಕೂಲ್ ಲೈಫಲ್ಲಿ, ಫಾರ್ ಎಕ್ಸಾಂಪಲ್ 10th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಯಾವುದೆಲ್ಲ ನನಗೆ ಡೌಟ್ ಇದೆ, ನಾನು ಯಾವುದೆಲ್ಲ ಓದಲಿಕ್ಕೆ ನನಗೆ ಕಷ್ಟ ಅನಿಸುತ್ತೆ, ಎಲ್ಲದನ್ನು ನಾನು ಏನು ಮಾಡಬೇಕು ಅಂದರೆ, ಒಂದು ನೋಟ್ ಬುಕ್ಕಲ್ಲಿ ಲಾಸ್ಟ್ ಪೇಜಲ್ಲಿ ಅದನ್ನು ಎಲ್ಲ ನೋಟ್ ಮಾಡ್ಕೋಬೇಕು. 1 ಪೇಜ್ ಆಗಿರಲಿ 2 ಪೇಜ್ ಆಗಿರಲಿ, ಎಲ್ಲ ಪಾಯಿಂಟ್ ವೈಸ್ ನಾನು ಅದನ್ನು ನೋಟ್ ಮಾಡ್ಕೋಬೇಕು. ಆ್ಯಂಡ್ ಆ ಬುಕ್ಕನ್ನು ಹಾಗೆ ಇಟ್ಕೋಬೇಕು. ಸೈನ್ಸ್
ಪಾರ್ಟ್ ಅಂತ ಹೆಡ್ಡಿಂಗ್ ಹಾಕೊಂಡು ಅದರಲ್ಲಿ ಯಾವ್ದಾವ್ದು ಬರಲ್ಲ, ನನ್ಗೇನು ಚಾಲೆಂಜಸ್ಸು, ಮತ್ತೆ ನಾನು ಕೂತ್ಕೊಂಡಾಗ ನನಗೇನು ನಾನು ಮರ್ತೋಗ್ತೀನಿ, ಅದೆಲ್ಲ ಚಾಲೆಂಜಸ್ ಬರ್ಕೋಬೇಕು. ನನಗೆ ಟೈಮ್ ಸ್ಯಾಟಿಸ್ಫೈಡ್ ಆಗ್ತಾ ಇಲ್ಲ, ನನಗೆ ಈ ಟಾಪಿಕ್ ಅರ್ಥ ಆಗಿಲ್ಲ, ಆ ಟಾಪಿಕ್ ಅರ್ಥ ಆಗಿಲ್ಲ, ಇದೆಲ್ಲ ಅದನ್ನು ನಾನು ಏನು ಮಾಡಬೇಕು, ಬುಕ್ಕಿದು ಲಾಸ್ಟ್ ಪೇಜಲ್ಲಿ ನಾನು ನೋಟ್ ಡೌನ್ ಮಾಡ್ಕೋಬೇಕು. ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ ಆ ಬುಕ್ಕಿದು ಫ್ರಂಟ್ ಪೇಜಲ್ಲಿ ನೀವು ಡೈಲಿ ಎದ್ದಿದ ತಕ್ಷಣನೇ ಫಸ್ಟ್ ಕೆಲಸ ಮಾಡಬೇಕಾಗಿರೋದು, ನಾನು ಟೈಮ್ ಟೇಬಲಲ್ಲೂ ಕೂಡ ಹೇಳಿದ್ದೀನಿ, ಹಾಫ್ ಅನ್ ಅವರ್ ನೀವೇನು ಮಾಡಬೇಕು ಅಂದರೆ ಬುಕ್ಕಲ್ಲಿ ಬರಿಬೇಕು ನೀವೇನೇನು ಲಾಸ್ಟ್ ಕ್ಲಾಸಲ್ಲಿ ಓದಿದ್ರಿ ಅಂತ. ಅಪಾರ್ಟ್ ಫ್ರಮ್ ದಟ್ ಒನ್ ನೀವೇನು ಮಾಡಬೇಕು ಅಂದರೆ ಆ ಬುಕ್ಕಲ್ಲೇ ಫಸ್ಟ್ ಆ ಬುಕ್ಕಲ್ಲಿ ನೋಡಿ ಇಲ್ಲಿ ಹೆಡ್ಡಿಂಗ್ ನೀವು ಹಾಕ್ಕೊಂಡು ಡೇಟ್ ಹಾಕ್ಕೋಬೇಕು. ಫಸ್ಟ್ ಯು ಶುಡ್ ರೈಟ್ ದ ಡೇಟ್ ಆ್ಯಂಡ್ ಡೇ ಪಕ್ಕದಲ್ಲಿ ಬರ್ಕೋಬೇಕು. ಟುಡೇಸ್ ಟಾರ್ಗೆಟ್, ಇವತ್ತಿದು ಟಾರ್ಗೆಟ್ ಏನೇನು. ಪಾಯಿಂಟ್ ನಂಬರ್ 1, ನಾನು ಇವತ್ತು BPT ಥಿಯರಮ್ ಕಲಿಲೇಬೇಕು. ಪಾಯಿಂಟ್ ನಂಬರ್ 2, ನಾನು ಇವತ್ತು ಎಲೆಕ್ಟ್ರಿಸಿಟಿ ಲೆಸನ್ದು ಸರ್ಕ್ಯೂಟ್ ಡಯಾಗ್ರಾಮ್ಸ್ ಕಲಿಬೇಕು. ಪಾಯಿಂಟ್ ನಂಬರ್ 3, ಕನ್ನಡ ಸಬ್ಜೆಕ್ಟಲ್ಲಿ ಬಂದರೆ ಕವಿ ಪರಿಚಯ ನಾನು ಕಲಿಬೇಕು. ಪಾಯಿಂಟ್ ನಂಬರ್ 4. ಸೊ ಈ ಥರ ನಾನೇನು ಮಾಡಬೇಕು ಅಂದರೆ ಮಿನಿಮಮ್ ಆದರೂ ಒಂದು 5 to 6 ಪಾಯಿಂಟ್ಸ್ ನಿಮ್ಮ ಕೆಪಾಸಿಟಿ ಪ್ರಕಾರ. ಈಗ ನಾನು 3 to 4 ಪಾಯಿಂಟ್ಸ್ ಹೇಳಿದೆ, ನಿಮಗೆ ಇಲ್ಲ ಸರ್ ನನಗೆ ಜಾಸ್ತಿ ಕೆಪಾಸಿಟಿ ಇದೆ ಅಂದರೆ ನಿಮ್ಮ ಕೆಪಾಸಿಟಿ ಪ್ರಕಾರ ನಿಮ್ಗೆ ಎಷ್ಟು ಪಾಯಿಂಟ್ಸ್ ನೀವು ನೋಟ್ ಮಾಡ್ಕೋತೀರಾ ಅಷ್ಟು ಪಾಯಿಂಟ್ಸನ್ನು ನೀವೇನು ಮಾಡಬೇಕು ಅಂದರೆ ಆ ಬುಕ್ಕಲ್ಲಿ ನೀವು ನೋಟ್ ಡೌನ್ ಮಾಡ್ಕೋಬೇಕು. ಆ ನೋಟ್ ಮಾಡ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು ಅಂದರೆ ಆ ನೋಟ್ ಡೌನ್ ಮಾಡಿರೋಂಥದ್ದು ಪಾಯಿಂಟ್ಸ್ ಮೇಲೆ ನೀವು ಏನು ಮಾಡಬೇಕು, ನಿಮ್ಮ ಅಕಾರ್ಡಿಂಗ್ಲಿ ಯು ಹ್ಯಾವ್ ಟು ಸ್ಟಡಿ. ದ ಎಂಡ್ ಆಫ್ ದ ಡೇ ನೀವು ನೈಟ್ ಮಲ್ಗಕ್ಕಿಂತ ಮುಂಚೆ ಅದೇ ಬುಕ್ಕನ್ನು ಮತ್ತೆ ತೆಗೆದು ನೀವೇನು ಮಾಡಬೇಕು ಅಂದರೆ ಇದರಲ್ಲಿ ನಾನು ಯಾವ್ದಾವ್ದನ್ನು ಅಚೀವ್ ಮಾಡಿದ್ದೀನಿ ಟಿಕ್ ಮಾರ್ಕ್ ಹಾಕೋಬೇಕು. ಟಿಕ್ ಮಾರ್ಕ್ ಆಗೋ, ಹೌದು ನಾನಿದು ಓಕೆ ಕಂಪ್ಲೀಟೆಡ್, ಇದು ಕಂಪ್ಲೀಟೆಡ್, ಓಕೆ ಇದು ಕಂಪ್ಲೀಟ್ ಆಗಿಲ್ಲ. ಇದನ್ನು ಏನು ಮಾಡಬೇಕು, ನಾನು ನೆಕ್ಸ್ಟ್ ಡೇಗೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಡೇ ನಾನು ಏನು ಓದಲಿಕ್ಕಿದೆ ಅದ್ರ ಜೊತೆಯಲ್ಲಿ ಇದನ್ನು ಆ್ಯಡ್ ಮಾಡ್ಕೋಬೇಕು. ಅದನ್ನೇ ಕ್ಯಾರಿ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಓದ್ದಲೇ ಇರೋಂಥದ್ದಲ್ಲ. ನಾನು ಏನು ಪ್ರೀವಿಯಸ್ ಡೇ ಓದಿಲ್ಲ, ಇನ್ಕಂಪ್ಲೀಟ್ ಇತ್ತು, ಆ ವರ್ಕನ್ನು ನೆಕ್ಸ್ಟ್ ಡೇಗೆ ಆ್ಯಡ್ ಡೌನ್ ಮಾಡ್ಕೋಬೇಕು. ಆವಾಗ ನನ್ನ ವರ್ಕ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ, ಆ ಪಾಯಿಂಟ್ಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಡೇ ನೆಕ್ಸ್ಟ್ ಪೇಜ್ ತೆಗಿಬೇಕು, ಆ ಪೇಜಲ್ಲಿ ಡೇಟ್ ಹಾಕ್ಕೋಬೇಕು, ಮತ್ತು ನಿಮ್ಮ ಟಾರ್ಗೆಟ್ ಬರ್ಕೋಬೇಕು, ಅಚೀವ್ಮೆಂಟ್ಸ್ ಏನಿದೆ ಟಿಕ್ ಮಾರ್ಕ್ ಹಾಕೋಬೇಕು. ಸೊ ಈ ತರ ಈ ಪ್ರಾಸೆಸ್ ಅನ್ನು ನೀವೇನ್ ಮಾಡ್ಬೇಕು ಅಂದ್ರೆ ಡೈಲಿ ಇದೇ ತರ ಕಂಟಿನ್ಯೂ ಮಾಡ್ತಾನೆ ಇರಬೇಕು. ಈ ಪ್ರಾಸೆಸ್ ಅನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಯಾವಾಗ ನಿಮ್ಗೆ ಲಾಸ್ಟ್ ಅಲ್ಲಿ ವೀಕ್ಲಿ ಒನ್ಸ್ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನು ನೀವೇ ಚೆಕ್ ಮಾಡಬೇಕು. ಓಕೆ, ಸೊ ನಾನು ಲಾಸ್ಟ್ ಈ ವೀಕ್ ಅಲ್ಲಿ ನಾನು ಏನೇನು ಪರ್ಫಾರ್ಮ್ ಮಾಡಿದ್ದೀನಿ, ಈ ಏನೇನು ನಾನು ಅಚೀವ್ ಮಾಡಿದ್ದೀನಿ ಅನ್ನೋದು ಒಂದು ನಿಮಗೆ ಅಲ್ಲೇ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನೆಕ್ಸ್ಟ್ 1 ಮಂತ್ ಐಡಿಯಾ ಸಿಗುತ್ತೆ. ಸೊ ಈ ತರ ನಿಮ್ಮ ಪರ್ಫಾರ್ಮೆನ್ಸ್ ಗ್ರಾಫ್ ನಿಮಗೆ ಗೊತ್ತಾಗುತ್ತೆ. ಯಾವ್ಯಾವ ಲೆಸನ್ ಅಲ್ಲಿ ಯಾವ್ಯಾವ ಟಾಪಿಕ್ ಅಲ್ಲಿ ನಾನು ಏನೇನು ಕಲಿಬೇಕಿತ್ತು, ಯಾವ್ಯಾವ ಟಾಪಿಕ್ ನಾನು ಮಿಸ್ ಮಾಡಿದ್ದೀನಿ ಅನ್ನೋದು ನಿಮಗೆ ಐಡಿಯಾ ಸಿಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದಟ್ ಈಸ್ ದ 5th ಪಾಯಿಂಟ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ವೆರಿ ಇಂಪಾರ್ಟೆಂಟ್. ನೋಡಿ, ಮಕ್ಕಳು ತುಂಬಾ ಜನ ಸ್ಟ್ರೆಸ್ ತಗೋತಾರೆ, ತುಂಬಾ ಜನ ಸ್ಟ್ರೆಸ್ಸು ತಗೊಳ್ಳಲ್ಲ, ಆದರೂ ಕೂಡ ಅವರು ಹೆಲ್ತ್ ಇಶ್ಯೂಸ್ ಬರುತ್ತೆ ಅವ್ರಿಗೆ. ಯೂಶ್ವಲಿ ಡಿಸೆಂಬರ್ ಮಂತಲ್ಲಿ ಕೋಲ್ಡ್ ವೆದರ್ ಇರೋದ್ರಿಂದ ಕಾಫ್ ಆಗಿರಲಿ, ಕೋಲ್ಡ್ ಆಗಿರಲಿ, ಮತ್ತು ಇದೇ ರೀತಿಯಲ್ಲಿ ಫೀವರ್ ಆಗಿರಲಿ, ಬಾಡಿ ಪೇನು, ಹೆಡ್ಡೇಕ್, ಇದೆಲ್ಲ ಕಾಮನ್ ಫ್ಯಾಕ್ಟರ್ಸ್ ಇದು. ಇನ್ನೇನು ಎಕ್ಸಾಮ್ ಬರ್ತಿದೆ ಅಂದಿದ ತಕ್ಷಣ ಹೆಡ್ಡೇಕ್, ತಲೆನೋವು ಸ್ಟಾರ್ಟ್ ಆಗುತ್ತೆ, ಕೂತ್ಕೊಂಡು ಓದುವಾಗ ಏನೂ ತಲೆಗೆ ಹೋಗ್ತಿರಲ್ಲ, ಸ್ಟ್ರೆಸ್ ಫೀಲ್ ಆಗ್ತಿರುತ್ತೆ, ನಿದ್ದೆ ಮಾಡ್ತಿರಲ್ಲ, ನೀವು ನಿದ್ದೆ ಬರಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಆ್ಯಂಡ್ ನೀವು ನಿಮ್ಮ ಫುಡ್ ಬ್ರೇಕ್ಫಾಸ್ಟನ್ನು ಮಿಸ್ ಮಾಡ್ತೀರಾ, ಸಮ್ಟೈಮ್ಸ್ ಲಂಚನ್ನು ಮಿಸ್ ಮಾಡ್ತೀರಾ. ಸೊ ಇದೆಲ್ಲ ಮಾಡುವಾಗ ನಿಮ್ಗೆ ಹೆಲ್ತ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಒಮ್ಮೆ ನಿಮ್ಗೆ ಹೆಲ್ತ್ಗೆ ಎಫೆಕ್ಟ್ ಆದರೆ ನೀವು ಓದ್ತಿರೋಂಥದ್ದು ಒಂದು 10 days ಅಲ್ಲೇ ಬ್ಯಾಕ್ಲಾಕ್ ಆಗುತ್ತೆ. ಅಲ್ಲಿ ನಿಮ್ಮ ಕೈಯಿಂದ 10 days ಹೊಂಟೋಗುತ್ತೆ, ನೀವು ಓದೋಕ್ಕಾಗಲ್ಲ, ನಿಮ್ಮ ಹೆಲ್ತ್ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ತೀರಾ, ಮತ್ತು ನೀವು ಏನು ಓದ್ತಿದ್ರು ತಲೆಗೂ ಕೂಡ ಹೋಗಲ್ಲ. ವೆನ್ ಯು ಆರ್ ನಾಟ್ ಫಿಸಿಕಲಿ ಫಿಟ್, ಯು ಕ್ಯಾನ್ ನಾಟ್ ಸ್ಟಡಿ ಮೆಂಟಲಿ. ಸೊ ನಿಮ್ಮ ಆಹಾರ ಏನಿದೆ, ನೀವು ಏನು ತಿಂತೀರಾ, ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ, ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ, ಬಿಟ್ಬಿಡಿ ಅಂತ ಹೇಳ್ತಿಲ್ಲ ನಾನು, ಅವಾಯ್ಡ್ ಮಾಡಿ. ನಿಮ್ಮ ಓದೋ ಕಡೆ ನೀವು ಏನೆಲ್ಲ ಓದುವಾಗ ನಿಮ್ಗೆ ಬೇಕು, ಫಾರ್ ಎಕ್ಸಾಂಪಲ್ ಹಾಲು ಕುಡಿಯೋದಾಗಿರಲಿ, ಡ್ರೈ ಫ್ರೂಟ್ಸ್ ತಿನ್ನೋದಾಗಿರಲಿ, ಫ್ರೂಟ್ಸ್ ತಗೊಳ್ಳೋದಾಗಿರಲಿ, ಅದೇ ರೀತಿಯಲ್ಲಿ ಬೇರೆ ಥರದ್ದು ನಿಮ್ಗೆ ಏನೆಲ್ಲ ಹೆಲ್ತಿ ಪ್ರೋಟೀನ್ಸ್ ಮತ್ತು ವಿಟಮಿನ್ಸ್ ಫುಡ್ ಏನೆಲ್ಲ ಸಿಗುತ್ತೆ ಅದನ್ನು ನೀವು ಕನ್ಸ್ಯೂಮ್ ಮಾಡಿ. ನಿಮಗೆ ಒಳ್ಳೆ ಜ್ಞಾಪಕ ಶಕ್ತಿನೂ ಕೂಡ ಬರುತ್ತೆ, ಮತ್ತು ನೆನ್ಪಿಟ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ, ಮತ್ತು ಬೋರು ಕೂಡ, ಓದುವಾಗ ನಿಮಗೆ ಬೋರು ಕೂಡ ಆಗಲ್ಲ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಿಮ್ಗೆ ಏನು ಹೇಳೋದು ಅಂದರೆ, ನಾನು ನರ್ವಸ್ ಆಗೋಕ್ಕೆ ಹೋಗಬೇಡಿ. ಅದೇ ರೀತಿಯಲ್ಲಿ ಲೋ ಕಾನ್ಫಿಡೆನ್ಸ್ ಮತ್ತು ಓವರ್ ಕಾನ್ಫಿಡೆನ್ಸ್ ಎರಡೂ ಕೂಡ ಹಾನಿ. ಒಂದು ಸ್ಟೂಡೆಂಟ್ ಅಲ್ಲಿ ಲೋ ಕಾನ್ಫಿಡೆನ್ಸ್ ಇದೆ ಅಂದ್ರೂ ಕೂಡ ಪ್ರಾಬ್ಲಮ್ಮೇ, ಓವರ್ ಕಾನ್ಫಿಡೆನ್ಸ್ ಇದೆ ಅಂದ್ರೂ ಕೂಡ ಪ್ರಾಬ್ಲಮ್ಮೇ. ಲೋ ಕಾನ್ಫಿಡೆಂಟ್ ಇರೋ ಸ್ಟೂಡೆಂಟ್ ಏನು ಮಾಡ್ತಾನೆ, ನನಗೆ ಏನೂ ಬರಲ್ಲ, ನನಗೇನೂ ಓದಲ್ಲ, ನಾನು ಎಷ್ಟು ಓದ್ರೂ ನನ್ನ ತಲೆಗೆ ಹೋಗಲ್ಲ ಅಂತ ಲೋ ಕಾನ್ಫಿಡೆನ್ಸ್ ಅಲ್ಲಿ ಏನೂ ಓದಕ್ಕೆ ಹೋಗಲ್ಲ. ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಬಂದಿರೋಂಥದ್ದು ಸ್ಟೂಡೆಂಟ್ ಏನು ಮಾಡ್ತಾನೆ, ನನಗೆಲ್ಲ ಬರುತ್ತೆ, ನಾನು ಎಲ್ಲ ಓದ್ಬಿಟ್ಟಿದ್ದೀನಿ ಅಂತ ಅವ್ನು ಏನೂ ಓದಕ್ಕೆ ಹೋಗಲ್ಲ. ಸೊ ಇಬ್ರು ಕೂಡ ಏನು ಮಾಡ್ತಾರೆ, ಏನೂ ಅಚೀವ್ ಮಾಡಲ್ಲ. ಈ ನಾರ್ಮಲ್ ಕಾನ್ಫಿಡೆಂಟ್, ಆವ್ರೇಜ್ ಕಾನ್ಫಿಡೆಂಟ್ ಯಾರು ಇಟ್ಕೊಂಡಿರ್ತಾರೆ ನೋಡಿ,
ಅವರೇ ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ ಬರೆಯುವಂಥದ್ದು ಮತ್ತು ಅವರೇ ಕೂಡ ಸ್ಕೋರ್ ಮಾಡುವಂಥದ್ದು 95% ಕ್ರಾಸ್ ಮಾಡೋದು ಕೂಡ ಅವರೇ. ಹಿಸ್ಟ್ರಿಯಲ್ಲಿ ಹೆಸರು ಕೂಡ ಮಾಡೋದು ಅವರೇ. ಯಾರು? ಆವರೇಜ್ ಕಾನ್ಫಿಡೆಂಟ್ ಇಟ್ಕೊಂಡು ಕಾಮ್ ಮೈಂಡ್ ಸೆಟ್ಟಲ್ಲಿ, ಪೀಸ್ಫುಲ್ ಮೈಂಡಲ್ಲಿ, ನರ್ವಸ್ ಆಗದೆ ರೀತಿಯಲ್ಲಿ ನನ್ನ ಟಾರ್ಗೆಟ್ ಏನಿದೆ, ನನ್ನ ಏಮ್ ಏನಿದೆ, ನಾನು ಇವತ್ತಿದು ನಾನು ಮಾಡ್ತಿರೋಂಥದ್ದು ಎಲ್ಲ ಪ್ಲ್ಯಾನ್ ಆಗಿ ಹೋಗ್ತಿದ್ಯಾ ಅನ್ನೋದು ಯಾರು ಫಾಲೋ ಮಾಡ್ತಾರೆ ಅವರು ಖಂಡಿತ ಸ್ಕೋರ್ ಮಾಡ್ತಾರೆ, 95% ತಗೋತಾರೆ. ಆ್ಯಂಡ್ ಎಲ್ಲ ಮಕ್ಕಳಿಗೆ ನಾನು ಒಂದು ಸಜೆಸ್ಟ್ ಮಾಡೋದೇನೆಂದರೆ, ನಿಮಗೆ ಯಾವಾಗೆಲ್ಲ ನರ್ವಸ್ ಫೀಲ್ ಆಗುತ್ತೆ, ನಿಮ್ಗೆ ಯಾವಾಗೆಲ್ಲ ನಾನು ಒಬ್ಬನೇ ಆಗೋಗಿದ್ದೀನಿ, ನನ್ಗೆ ಯಾರೂ ಹೇಳ್ಕೊಡೋರಿಲ್ಲ, ನನ್ನ ಫ್ರೆಂಡ್ಸ್ ನನಗಿಂತ ಮುಂದೆ ಹೊಂಟೋಗ್ತವ್ರೆ, ಅವ್ರ ಮಾರ್ಕ್ಸ್ ಚೆನ್ನಾಗಿ ಬಂದುಬಿಡ್ತೈತೆ, ನನ್ಗೆ ಬರ್ತಾ ಇಲ್ಲ, ಅವ್ರದ್ದು 2 ಮಾರ್ಕ್ಸ್ 3 ಮಾರ್ಕ್ಸ್ ಚೆನ್ನಾಗಿ ಬಂದುಬಿಡ್ತು, ನಾನು ಯಾವತ್ತಿದ್ರೂ ನಾನು ಇಲ್ಲೇ ಇದ್ದೀನಿ, ಈ ಪೊಸಿಷನಲ್ಲೇ ಇದ್ದೀನಿ ಅಂತ ಲೋ ಕಾನ್ಫಿಡೆನ್ಸಲ್ಲಿ ಹೋಗೋಕೆ ಹೋಗಬೇಡಿ. ಖಂಡಿತ ನಿಮ್ಮಲ್ಲೂ ಕೂಡ ಕೆಪಾಸಿಟಿ ಇದೆ. ನೋಡಿ, ಈ ಕೈಯಲ್ಲಿರೋಂಥದ್ದು ಎಲ್ಲ ಬೆರಳು ಸೇಮ್ ಇರಲ್ಲ, ಎಲ್ಲರದ್ದು ಸೈಜ್ ಡಿಫ್ರೆಂಟ್ ಇದ್ರೂ ಕೂಡ 5 ಬೆರಳು ಸೇರಿಸಿದ್ರೆ ಮಾತ್ರ ನಮಗೆ ಊಟ ತಿನ್ನಕ್ಕಾಗೋಂಥದ್ದು ಅಥವಾ ಬೇರೆ ಎಲ್ಲ ಕೆಲಸ ನಾವು ಮಾಡೋಕ್ಕಾಗೋಂಥದ್ದು. 1 ಫಿಂಗರಲ್ಲಿ ನೀವು ಕ್ಲಾಪ್ ಹೊಡೆದ್ರೆ ನೋಡಿ ಸೌಂಡ್ ಎಷ್ಟು ಬರುತ್ತೆ, 2 ಫಿಂಗರ್ಸಲ್ಲಿ ಕ್ಲಾಪ್ ಹೊಡೆದ್ರೆ ಸೌಂಡ್ ಎಷ್ಟು ಬರುತ್ತೆ, 3 ಫಿಂಗರ್ಸಲ್ಲಿ ಕ್ಲಾಪ್ ಹೊಡೆದ್ರೆ ಯಾವ ಥರ ಬರುತ್ತೆ, 5 ಫಿಂಗರ್ಸನ್ನು ಸೇರಿಸಿ ನೀವು ಯಾವಾಗ ಚಪ್ಪಾಳೆ ಹೊಡಿತೀರಾ ಆವಾಗ ಬರುವಂಥದ್ದು ಸೌಂಡನ್ನು ನೀವು ಯಾವತ್ತಾದ್ರೂ ಅಬ್ಸರ್ವ್ ಮಾಡಿ. ಆ ಸೌಂಡ್ಗೂ ಮತ್ತು 1 ಫಿಂಗರಲ್ಲಿ ಚಪ್ಪಾಳೆ ಹೊಡೆದಾಗ ಬರೋ ಸೌಂಡ್ಗೂ ತುಂಬ ವ್ಯತ್ಯಾಸ ಇದೆ. ಅದೇ ರೀತಿಯಲ್ಲಿ ಒಂದು ಸ್ಟೂಡೆಂಟು ಮತ್ತು ಎಲ್ಲ 5 ಸ್ಟೂಡೆಂಟ್ಸ್ ಅಥವಾ 50 ಸ್ಟೂಡೆಂಟ್ಸು ಸೇರಿಸಿ ಯಾವುದು ಸಾಧನೆ ಮಾಡ್ತಾರೆ ಅಥವಾ ಒಂದು ಸಕ್ಸಸ್ ತಗೊಬರ್ತಾರೆ, ಅದರಲ್ಲೇ ಬೇರೆ ಒಂದು ಮಜಾ ಇದೆ ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಕೂಡ ನೀವು ನಿಮಗೆ ಒಂದೇ ಹೇಳೋವಂಥದ್ದು, ನಾನು ಇನ್ನೇನು ಎಕ್ಸಾಮ್ ಬಂದ್ಬಿಡ್ತು, ನೀವು ಡಿಸಪಿಯರ್ ಆಗೋದು ಮೂಮೆಂಟ್ ಯಾವ ಥರ ಅಂದರೆ ಎಲ್ಲೋ ಹೋಗಿ ಕದ್ದಿ ಮುಚ್ಕೊಂಡು ಅಲ್ಲಿ ಮಲ್ಕೊಬಿಡೋದು ಅಥವಾ ಸ್ಕೂಲ್ಗೆ ಬರದೇ ಇರೋವಂಥದ್ದು ಆ ಥರ ಅಲ್ಲ. ನೀವು ಡಿಸಪಿಯರ್ ಆಗೋವಂಥದ್ದು ಯಾವುದರಿಂದ ಅಂದರೆ, ನಿಮ್ಮ ಇನ್ಸ್ಟಾಗ್ರಾಮಿಂದ ನೀವು ಡಿಸಪಿಯರ್ ಆಗಬೇಕು, ನಿಮ್ಮ ಸೋಷಿಯಲ್ ಮೀಡಿಯಾಯಿಂದ ನೀವು ಡಿಸಪಿಯರ್ ಆಗಬೇಕು, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನೀವೇನು ಜೋಕ್ಸ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ರಿ ಅದರಿಂದ ನೀವು ಡಿಸಪಿಯರ್ ಆಗಬೇಕು. ನೀವು ಎಲ್ಲಿಂದ ಡಿಸಪಿಯರ್ ಆಗಬೇಕು ಅಂದರೆ, ನಿಮ್ಮ ಫ್ಯಾಮಿಲಿ ಫಂಕ್ಷನ್ಸಿಂದ ನೀವು ಡಿಸಪಿಯರ್ ಆಗಬೇಕು. ನಿಮ್ಮ ಫ್ಯಾಮಿಲಿ ಫಂಕ್ಷನ್ಸಲ್ಲಿ ಯಾವುದಾದ್ರೂ ಪ್ರೋಗ್ರಾಮಲ್ಲಿ 2-3 ಡೇಸ್ ವೇಸ್ಟ್ ಆಗ್ತಿದೆ ಅಂದರೆ ಅಲ್ಲಿಂದ ನೀವು ಡಿಸಪಿಯರ್ ಆಗಬೇಕು. ಮತ್ತು ಇಲ್ಲಿ ಡೇ ಟು ಡೇ ಲೈಫಲ್ಲಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ನಡೀತಿರೋವಂಥದ್ದು ಜಗಳಗಳಾಗಿರಲಿ, ನಿಮ್ಮ ಮನೆಯಲ್ಲಿ ನಡೀತಿರೋವಂಥದ್ದು ಪ್ರಾಬ್ಲಮ್ಸ್ ಆಗಿರಲಿ, ತಲೆನೋವಾಗಿರಲಿ, ಇದೆಲ್ಲದರಿಂದ ನೀವು ಏನಾಗಬೇಕು, ಡಿಸಪಿಯರ್ ಆಗಬೇಕು. ಇದರಿಂದ ಎಲ್ಲ ನೀವು ಡಿಸಪಿಯರ್ ಆದರೆ ನೀವು ಯಾವಾಗ ಎಕ್ಸಾಮ್ಗೆ ಅಪಿಯರ್ ಆಗ್ತೀರಾ, ಅವತ್ತು ಎಲ್ಲ ಕರ್ನಾಟಕ ಅಲ್ಲ ಇಡೀ ದೇಶ ನಿಮ್ಮನ್ನು ನೋಡಲಿಕ್ಕೆ, ಎಲ್ಲೋ ಹೊಂಟೋಗಿದ್ದಾನೆ ಇವನು, ಡಿಸಪಿಯರ್ ಆಗೋಗಿದ್ದಾನೆ ಅಂತ ನಿಮ್ಮನ್ನು ನೋಡಲಿಕ್ಕೆ, ನಿಮ್ಮನ್ನು ಹೈಲೈಟ್ ಮಾಡಲಿಕ್ಕೆ, ನಿಮ್ಮನ್ನು ಎಲ್ಲ ನ್ಯೂಸ್ ಚಾನೆಲ್ಸಲ್ಲಿ ಮೀಡಿಯಾದವರು ಎಲ್ಲ ಕಡೆ ನೀವೇ ಇರ್ತೀರಾ, ನೀವು ಎಲ್ಲ ಕಡೆ ಅಪಿಯರ್ ಆಗ್ತೀರಾ. ಸೊ ಈಗ ಡಿಸಪಿಯರ್ ಆಗಿ ಮುಂದೆ ನೀವು ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ, ನೀವು ಅಲ್ಲಿ ಅಪಿಯರ್ ಆಗ್ತೀರಾ. ಸೊ ಇದು ನನ್ನ ಒಂದು ಚಿಕ್ಕ ಸಂದೇಶ ನಿಮಗೋಸ್ಕರ ಇತ್ತು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಎವ್ರಿಥಿಂಗ್ ಆ್ಯಂಡ್ ಯು ವಿಲ್ ಫಾಲೋ. ನಿಮಗೆ ಇದೇ ಥರ ಯಾವುದಾದ್ರೂ ಇನ್ನೂ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನಿಮ್ಮ ಕಮೆಂಟ್ಸೇ ನನಗೆ ಮೋಟಿವೇಟ್ ಮಾಡೋವಂಥದ್ದು ಈ ಥರ ಎಲ್ಲ ವೀಡಿಯೋಸ್ ಮಾಡಲಿಕ್ಕೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ಸ್ ಮಾಡಿ, ಮತ್ತು ಬೇರೆ ಯಾವ ಟಾಪಿಕ್ ಮೇಲೆ, ಯಾವ ಸಬ್ಜೆಕ್ಟ್ ಮತ್ತು ಸ್ಪೆಷಲಿ ಮ್ಯಾಥ್ಸ್ ಮತ್ತು ಸೈನ್ಸಲ್ಲಿ ಯಾವ ಟಾಪಿಕ್ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದು ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ಬರುವ ದಿನಗಳಲ್ಲಿ ಆ ವಿಡಿಯೋನು ನಾನು ಮಾಡಿ ನಿಮಗೆ ಹಾಕ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.